ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಭವ್ಯ ಗೌಡ. ಗೈಸ್, ಇವತ್ತು ಆಷಾಢ ಹುಣ್ಣಿಮೆ ಆಗಿರೋದ್ರಿಂದ ಮಾರ್ನಿಂಗ್ ತಿಂಡಿಗೆ ಪುಳಿಯೋಗರೆ ಮಾಡಿ ಫ್ರೆಶ್ ಅಪ್ ಹಾಕಿ ದೇವ್ರ ದೀಪ ಹಚ್ಚಿ ನಾನು ಕೂಡ ತಿಂಡಿ ತಿನ್ಕೊಂಡ್ಬಿಡೋದ ಸ್ವಲ್ಪ ಅಂದ್ಬಿಟ್ಟು ತಿಂಡಿ ತಿನ್ಕೊಂಡು ನಾನು ಮೈಸೂರು ಸಿಟಿಗೆ ಬಂದೆ. ಮೈಸೂರಿಗೆ ಬಂದಮೇಲೆ ಚಾಮುಂಡಿ ಬೆಟ್ಟದ ಬಸ್ ಆಲ್ರೆಡಿ ಹೊರಡೋಕ್ಕೆ ರೆಡಿ ಇತ್ತು. ಇನ್ನೇನು ಬೇಗ ಸಿಕ್ತಲ್ಲ ಬಸ್ಸು ಅಂದ್ಬಿಟ್ಟು ಆ ಬಸ್ಸಿಗೆ ಹತ್ಕೊಬಿಟ್ಟೆ. ಇನ್ನು ಬೇರೆ ಬಸ್ಸಿಗೆ ಕಾಯೋಷ್ಟು ಲೇಟ್ ಆಗಿಬಿಡುತ್ತೆ, ಇದಕ್ಕೆ ಹೋಗೋದ ಅಂದ್ಬಿಟ್ಟು ಆ ಬಸ್ ಹತ್ಕೊಂಡೇ ಬಂದೆ. ನಾನು ಊರಲ್ಲಿದ್ದಾಗಲೇ ಚಂದು ಫೋನ್ ಮಾಡಿದ್ಲು, ನಾನು ಬರೋದು ಲೇಟ್ ಆಗುತ್ತೆ ಕಣಪ್ಪ, ನೀನು ಹೋಗಿರೋ ಬೆಟ್ಟಕ್ಕೆ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದೆ. ಅವಳು ಚಂದು ಆಲ್ರೆಡಿ ಹೋಗಿದ್ಲು. ಚಂದು ಮತ್ತು ಶಾಲಿನಿಯವರು ನಾನು ಸ್ವಲ್ಪ ಬರೋದು ಲೇಟ್ ಆಯ್ತಲ್ಲ, ನಾವು ಹೋಗಿ ಊಟ ಮಾಡ್ಕೊಬಿಡೋದ, ಆಮೇಲೆ ಅವ್ಳು ಬಂದಮೇಲೆ ನಾನು ಕಳಿಸ್ಕೊಡ್ತೀನಿ ಅಂದ್ಬಿಟ್ಟು ಅವ್ರು ಊಟ ಮಾಡ್ಕೊಂಡು ಬಂದರು. ನಾನು ಅಲ್ಲಿ ತನಕ ಸ್ವಲ್ಪ ಆವಾಗ ತಾನೇ ಇನ್ನೇನೋ ಬರ್ತಾಯಿದ್ರು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಅವರು ಕೂಡ ಊಟ ಮಾಡ್ಕೊಂಡು ಬಂದರು. ಆಮೇಲೆ ನನ್ನನ್ನು ಕಳಿಸ್ಕೊಟ್ರು, ಹೋಗಿ ಊಟ ಮಾಡ್ಕೊಂಡು ಬಾ ಅಂದ್ಬಿಟ್ಟು ಶಾಲಿನಿಯವರು. ನಾನು ಊಟ ಮಾಡ್ಕೊಂಡು ಬರೋದ ಅಂದ್ಬಿಟ್ಟು ಕೂತಿದ್ದೀನಿ. ಊಟ ಪಾಯಸ, ಅನ್ನ ಸಾಂಬಾರು ಕೊಟ್ಟರು, ಚೆನ್ನಾಗಿತ್ತು. ನಾನು ಮಾತ್ರ ದೇವಸ್ಥಾನದ ಊಟ ಮಾತ್ರ ಮಿಸ್ ಮಾಡಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ದೇವಸ್ಥಾನದ ಊಟ ಇಷ್ಟ. ಆಷಾಢ ಟೈಮ್ ಆಗಿರೋದ್ರಿಂದ ಬೆಟ್ಟದಲ್ಲಿ ಮಾತ್ರ ತುಂಬ ರಶ್ ಇದ್ದರು. ಏನು ಮಾಡೋದು, ರಶ್ ಇದ್ದಾರಲ್ಲ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಂದಿ ಹತ್ರ ಹೋಗಿದ್ದು ಬರೋದ, ಅಷ್ಟರಲ್ಲಿ ಕ್ರೌಡ್ ಕಮ್ಮಿ ಆಗಿದ್ರೆ ನೋಡೋದ ಅಂದ್ಕೊಂಡು ನಂದಿ ಹತ್ರ ಹೋಗೋದ ಅಂದ್ಬಿಟ್ಟು ಹೊರಟ್ವಿ. ಹಾಗೆ ಇಲ್ಲಿ ಗಾಂಧಿ ತಾತದ ವೇಷ ಹಾಕ್ಕೊಂಡು ಒಬ್ಬರು ನಿಂತಿದ್ರು. ಅವ್ರನ್ನ ನಾನು ಗೊಂಬೆ ಅಂದ್ಕೊಬಿಟ್ಟಿದ್ದೆ. ಆಮೇಲೆ ಅವ್ರ ಕೈ ಮತ್ತು ಕಾಲು ಸ್ವಲ್ಪ ಶೇಕ್ ಆಗ್ತಾಯಿತ್ತು. ಅವಾಗ ಇವರು ಮನುಷ್ಯರು ಅಂತ ಅಂದ್ಕೊಂಡೆ. ಜೀವನ ನಡೆಸೋದಕ್ಕೋಸ್ಕರ ಅವರು ಅಷ್ಟೆಲ್ಲ ಪೇಂಟ್ ಮಾಡಿಕೊಂಡು ಹಂಗೆ ದಿನ ಪೂರ್ತಿ ಎಲ್ಲ ಆ ರೀತಿ ಎಲ್ಲ ನಿಂತ್ಕೊಂಡು ಹೇಗೆಲ್ಲ ರಿಸ್ಕ್ ಇರ್ಬೋದಲ್ವ ಗೈಸ್. ಶಾಲಿನಿಯವರು ಐಸ್ ಕ್ರೀಮ್ ಕೂಡ ಕೊಡಿಸಿದ್ರು. ಐಸ್ ಕ್ರೀಮ್ ತೊಗೊಂಡು ಹೋಗೋದ ಅಂದ್ಬಿಟ್ಟು ಇಲ್ಲಿ ಐಸ್ ಕ್ರೀಮ್ ಕೊಡಿಸಿದ್ರು. ಹಾಗೆ ಅಲ್ಲೇ ಬರ್ತಾ ಜೋಳನೂ ಕೊಡಿಸಿದ್ರು. ಜೋಳ ಮತ್ತು ಐಸ್ ಕ್ರೀಮ್ ತಿನ್ಕೊಂಡು ಎಲ್ಲರೂ ನಂದಿ ಹತ್ರ ಹೋಗ್ತಿದ್ದೀವಿ. ಇಲ್ಲಿ ಇನ್ನೇ ಕಾಲೇ ಮಾಡಿ ಎಲ್ಲ ಅಂದಿರಿ ನೋಡಿ ಫ್ರೆಂಡ್ಸ್, ಹೆಂಗ್ ತಿನ್ಕೊಬತ್ತವ್ರೆ. ಯಪ್ಪ ದೇವ್ರೆ, ದೇವಸ್ಥಾನಕ್ಕೆ ಹೋಗಿಲ್ಲ, ಆಗ್ಲೇ ತಿನ್ಕೊಂಡು ಹೋಯ್ತವ್ರೆ ಕೆಳಕ್ಕೆ. ನಂದಿ ಹತ್ರ ಹೋಗ್ಬೇಕಾದ್ರೆ ಮಾದಪ್ಪನ ಹಾಡು ಕೂಡ ಆಡ್ತಾ ಇದ್ರು. ಇಲ್ಲೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಗೈಸ್, ಇವಾಗ ನಂದಿ ಹತ್ರ ಹೋಗೋದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಷಾಢ ಟೈಮ್ ಆಗಿರೋದ್ರಿಂದ ಮೆಟ್ಲಿಗೆಲ್ಲ ಅರಿಶಿನ ಕುಂಕುಮ ಕೂಡ ಹಚ್ತಾರೆ. ಗೈಸ್, ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಆಂಜನೇಯ ಸ್ವಾಮಿ ಗುಡಿನೂ ಸಿಗುತ್ತೆ. ಆಷಾಢ ಟೈಮ್ ಆಗಿರೋದ್ರಿಂದ ತುಂಬ ಇಲ್ಲಿ ದೇವಸ್ಥಾನ ಗುಡಿ ಸುತ್ತ ಅರಿಶಿನ ಕುಂಕುಮ ಹಚ್ಚಿದ್ದಾರೆ. ಚಂದನ ಅವಳಲ್ಲ, ಅಯ್ಯೋ ಕರ್ಮ, ಏನ್ ಚಾಡಿ ಹೇಳ್ತಾ ಇಲ್ಲ. ಆ ಸರಿ ಬಂದಿಲ್ಲ, ಈ ಸರಿ ವಿಡಿಯೋ ಶೂಟ್ ಬೇರೆ ಮಾಡಿಸ್ತಿದ್ದಾಳೆ. ಗ್ರೇಟ್, ಇಲ್ಲಿ ವಿಡಿಯೋ ಶೂಟ್ ಬೇರೆ ಮಾಡೋರು ಇರೋರು. ಹಾಗೆ ಇಲ್ಲೊಂದು ಹುಳ ಹೋಗ್ತಾ ಇತ್ತು. ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ, ನೋಡಿದ್ದೀನಿ. ಇದೊಂದು ಕ್ಲಿಪ್ಪಿಂಗ್ಸ್ ತಗೊಳ್ಳಿ ಅಂದ್ಬಿಟ್ಟು ನಾನು ಶಾಲಿನಿಯವ್ರ ಕೈಲಿ ತೆಗಿಸಿದೆ. ಸಾಕಾಯ್ತು. ಇಂದು ಒಂದೆರಡು ವೀಡಿಯೋಸ್ ತೊಗೊಡಿಯಕ್ಕ ಅಂದ್ಬಿಟ್ಟು ಕೇಳ್ತಿದ್ಲು, ಅದಕ್ಕೆ ವೀಡಿಯೋಸ್ ತೊಗೊಡ್ತಾ ಇದೆ. ಬನ್ನಿ ಒಳಗಡೆ ಬಾ. ಬನ್ನಿ, ಅಂಬಾನಿಗಳೆಲ್ಲ ಇಳಿರಿ ನಿಧಾನಕ್ಕೆ. ಹಾಯ್ನೂ ಇಲ್ಲ ಬಾಯ್ನೂ ಇಲ್ಲ, ನನಗೆ ಹುಷಾರಾಗಿ ಹಾಯ್ ಬೇರೆ ಹೇಳ್ತಾವಳೆ. ಗೈಸ್ ನೋಡಿ, ನೀವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾವ ರೀತಿ ಮೈಸೂರು ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ನೋಡ್ರಿ ಟರ್ನಾಗಿ ಬನ್ನಿ ಈಗ. ಹಂಗಂದಿಲ್ಲ
ಚಂದ ನೋಡಿ ಈ ಕಡೆ ಸ್ಮೈಲ್ ಮಾಡಿ. ಇವರು ಭವ್ಯ ಅವರು, ಚಂದನ, ಶಾಲು ಅಂತ. ಗಾಯ್ಸ್, ಹೀಗೆ ನೀವು ಮೆಟ್ಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಕೋತಿಗಳು ಸಹ ಐತೆ. ನೀವೇನಾದರೂ ತಿಂಡಿ ಇಟ್ಕೊಂಡು ಹೋಗ್ತಾ ಇದ್ದರೆ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹುಷಾರಾಗಿ ಹೋಗಿ. ನೀವು ಅಲ್ಲಿ ತಿನ್ನೋಕ್ಕೆ ಕೊಡ್ತೀನಿ ಬಾಳೆಹಣ್ಣು ಅದು ಇದು ಅಂದರೆ ಕೊಡ್ಬೋದು, ಆ ಥರದ್ದೇನಿಲ್ಲ. ಬಟ್ ನೀವು ಇಟ್ಕೊಂಡು ಹೋಗ್ಬೇಕಾದ್ರೆ ಅದು ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಗೈಸ್, ನಾವಿವಾಗ ನಂದಿ ಹತ್ರ ಬಂದಿದ್ದೀವಿ. ನಂದಿ ಮುಂದೆಗಡೆನೆ ಗಣಪತಿ ಗುಡಿ ಇದೆ. ಗೈಸ್, ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ಮಧ್ಯೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಇಲ್ಲೇ ನಂದಿ ರೈಟ್ ಸೈಡು ಈ ರೀತಿ ಹಣ್ಣು, ಚುರುಮುರಿ ಮತ್ತು ಕಬ್ಬಿನ ಹಾಲು ಈ ರೀತಿ ಎಲ್ಲ ಸಿಗುತ್ತೆ. ನೀವು ಬೇಕು ಅಂದರೆ ತೊಗೊಂಡು ತಿನ್ಕೊಂಡು ಹೋಗ್ಬೋದು. ವೆದರು ಸ್ವಲ್ಪ ಮೋಡ ಇರೋದ್ರಿಂದ ಗಾಳಿ ಕೂಡ ತುಂಬ ಬೀಸ್ತಾ ಇತ್ತು ಗೈಸ್. ಶಾಲಿನಿ ಅವರು ಕಬ್ಬಿನ ಹಾಲು ತಗೊಳ್ಳೋದ ಅಂದ್ಬಿಟ್ಟು ಕಬ್ಬಿನ ಹಾಲು ತೊಗೊಂಡ್ರು. ಟೇಸ್ಟು ಕೂಡ ಚೆನ್ನಾಗಿತ್ತು, ಏನು ಚೆನ್ನಾಗಿಲ್ಲ ಹಾಗೆ ಹೀಗೆ ಅನ್ನೋ ರೀತಿ ಏನಿರಲ್ಲ, ಟೇಸ್ಟು ಕೂಡ ಚೆನ್ನಾಗಿದೆ ಇಲ್ಲಿ ಕಬ್ಬಿನ ಹಾಲು. ಹಾಗೆ ಇಲ್ಲಿ ದೇವ್ರದ್ದು ಕಲ್ಲಿನ ವಿಗ್ರಹಗಳಿತ್ತು, ಚೆನ್ನಾಗಿತ್ತು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೀವು ಇಲ್ಲಿ ಕೋತಿಗಳ್ನು ಸಹ ನೋಡ್ಬೋದು ಹೇಗೆ ಆಟ ಆಡ್ತೀವಿ ಅಂತ. ನಂತರ ನಾವು ಚುರುಮುರಿ ತೊಗೊಂಡು ನಾವು ಪುನಃ ರಿಟರ್ನು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಹುಡುಗಿ ಹತ್ತು ಅಂದ್ರೆ ಆಗ್ತಾ ಇಲ್ಲ ಅಂತೈತೆ, ಕಾಲೆಲ್ಲ ನಡುತ್ತೈತೆ, ಶೇಕ್ ಆಗೈತೆ, ಶೇಕ್ ಇತ್ತು ಪುಷ್ಪವತಿ ಅಂತ. ಭವ್ಯ ಅವ್ರು ಆಗ್ಲೇ ಮೆಟ್ಲತ್ತಿ ಸುಸ್ತಾಗಿ ಕೂತ್ಬಿಟ್ಟವ್ರೆ. ಚಂದನ ಎನರ್ಜಿ ತಗೊಂಡು ಮೆಟ್ಲು ಹತ್ತಾನೆ ಇದಾರೆ, ನಡೀತಾನೆ ಇದಾರೆ, ಸ್ಟಾಪೇ ಮಾಡ್ತಿಲ್ಲ. ನವೀನ್ ಅವ್ರಿಗೆ ಸುಸ್ತೇ ಆಗಲ್ಲ. ಭವ್ಯ ನವೀನ್ ಅಂತೂ ಸೂಪರ್ ಎನರ್ಜಿ ಇಟ್ಕೊಂಡವ್ರೆ. ಚೆನ್ನಂತೂ ಸೂಪರ್ ಮುಂದೆನೆ ಓಡ್ತಾಳೆ, ವೇಟ್ ಮಾಡೋಳೆ. ಫೈನಲಿ ಎಲ್ಲ ಬಂದ್ವಿ. ಯಾಕ್ರಿ ಬಂದಿಲ್ಲ ನೋಡ್ರಿ ಅಲ್ಲಿ ಎಷ್ಟು ಮೆಟ್ಲು ಹತ್ತಿದ್ರಿ ಶಾಲಿನಿ ಅವರೇ, ಸ್ವಲ್ಪ ಹೇಳಿ. ನಾನು 200 ಹೆಂಗ ಅಲ್ಲಿ ಕೆಳಗಡೆ ಹತ್ತು ಮಂದಿ ನಂಗೆ ಫೈನಲಿ ಬಂದ್ವಿ ಅಂತ ಹೇಳ್ತವ್ರಿ. ಫೈನಲಿ ತಡ ತಲುಪಿ. ಬಂದಿಲ್ಲ ಅಂದಲ್ಲ ನೋಡು ಭವ್ಯ, ಫೈನಲಿ ತಲುಪ್ತೆ. ಕೊನೆಗೂ ನಾವು ಮೆಟ್ಲು ಹತ್ಕೊಂಡು ಬಂದ್ವಿ. ಇವಾಗ ಕ್ರೌಡ್ ಹೇಗಿದೆ ಏನು ಅಂತ ತಿಳ್ಕೊಂಡು ಶಾಲಿನಿ ಅವರು ಹೋಗೋದಾ ಅಂತ ಅಂದರು. ಇವಾಗ 300 ರುಪೀಸ್ ಟಿಕೆಟಲ್ಲಿ ಅಷ್ಟೇನು ಕ್ರೌಡ್ ಇರಲಿಲ್ಲ, ಅದಕ್ಕೆ ಶಾಲಿನಿ ಅವರು ಇದರಲ್ಲಿ ಹೋಗೋದಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ವಿನ್ ಕನಸು ದೇವಸ್ಥಾನಕ್ಕೆ ಬರಬೇಕು ಅಂದ್ಕೊಂಡಿದ್ಲು, ಆದರೂ ಇಷ್ಟು ಕಬ್ಬಿ ಆದ್ಮೇಲೆ ತುಂಬ ಬರ್ತಾರೆ. ದೇವ್ರ ಖುಷಿ, ದೇವ್ರ ಆಶೀರ್ವಾದ ಭವಿನ್ ಸಿಕ್ಕರೋದ್ರಿಂದ ಬಂದಿದ್ದಾಳೆ. ಈ ಹುಡುಗಿ ಬೇಡ ಬೇಡ ಅಂತಿತ್ತು. ಇಲ್ಲ ಇಲ್ಲ, ನಿಜವಾಗ್ಲೂ ಬೇಡ ಅಂದ್ರು. ತುಂಬಾ ರಶ್ ಇತ್ತು ಗೈಸ್, ಅದ್ರಿಂದ ಬೇಡ ಅಂತ ನವೀನ್ ಅವ್ರು ತುಂಬಾನೇ ಫಾಸ್ಟ್ ಇದಾರೆ, ಓಡ್ತಿದ್ದಾರೆ. ಚಂದನ ಭವ್ಯನ ಲೇಟು ಯಾಕೋ, ಫೈನಲಿ ಬಂದಿದೀವಿ. ಚಂದನ ಭವ್ಯ ನವೀನ್ ಅವ್ರು ಆಗ್ಲೇ ಒಳಗಡೆ ಹೋಗ್ಬಿಟ್ರು.
ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ನಾವು ದೇವ್ರ ದರ್ಶನಕ್ಕೆ ಹೋಗ್ತೀವಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಶಾಲೆ ದೇವ್ರ ದರ್ಶನ ಆಯ್ತು, ಬಟ್ ದೇವ್ರ ದರ್ಶನ ಆಗೋ ಕಾರಣನೇ ಶಾಲಿನಿ ಅಂತ ಅವರಿಂದ ಬೇಗ ದೇವ್ರ ದರ್ಶನ ಮಾಡ್ಕೊಂಡು ಬಂದು. ಗೈಸ್ ದೇವ್ರ ದರ್ಶನ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಇನ್ನೇನು ಮನೆಗೆ ಹೊರಡೋದ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಮಹಿಷಾಸುರನ್ ತೋರಿಸಿರ್ಲಿಲ್ಲ ಗೈಸ್, ನಾನು ಇವಾಗ ಮನೆಗೆ ಹೋಗ್ಬೇಕಾದ್ರೆ ಈ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಗೈಸ್ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೂ ಬಸ್ ಬಂತು, ಅಷ್ಟೇ ನಾವು ವೆಯ್ಟ್ ಮಾಡಲಿಲ್ಲ. ಬಟ್ ಇವಾಗ ಆಷಾಢ ಆಗಿರೋದ್ರಿಂದ ಬಸ್ ಹತ್ತೋದಕ್ಕೆ ತುಂಬ ರಿಸ್ಕು. ಯಪ್ಪ ನುಗ್ಗಾಡ್ತಾರೆ ಅಂಥದ್ರಲ್ಲೂ ಚಂದು ಓಡೋಗಿ ಸೀಟ್ ಇಟ್ಕೊಂಡಿದ್ಲು. ಇಬ್ರಿಗೂ ಸದ್ಯಕ್ಕೆ ಸೀಟ್ ಆಯಿತು. ಮೈಸೂರು CBSಗೆ ಬಂದ್ವಿ. ಚಂದೋಳು ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ಹಾಗೆ ಹೊರಟ್ಲು. ನಾನು ಮನೆಗೆ ಸ್ವಲ್ಪ ಐಟಮ್ ತೊಗೋಬೇಕಿತ್ತು, ಹಾಗೆ ಸ್ವಲ್ಪ ಮಾರ್ಕೆಟಿಗೆ ಬಂದು ಅದನ್ನು ತೊಗೊಂಡು ನಾನು ಮನೆಗೆ ಹೊರಟೆ. ಗೈಸ್ ವಿಡಿಯೋ ನಾನು ಮುಂದೆ ಕಂಟಿನ್ಯೂ ಮಾಡಲಿಲ್ಲ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.